ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಕಡಲು ಚಾನಲ್. ಇವತ್ತು ನಾನು ಬ್ಲೌಸ್ ಕಟ್ಟಿಂಗನ್ನು ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇವತ್ತಿಲ್ಲಿ 44 ಸೈಜ್ ಎದೆ ಸುತ್ತಳತೆಯ ಬ್ಲೌಸನ್ನು ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನೋಡಿ, ಬ್ಲೌಸನ್ನು ಈ ರೀತಿ ಹಾಕ್ಕೊಂಡು ನಾನು ಬ್ಲೌಸ್ನ ಉದ್ದನ್ನು ಟೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಆನಂತರ ನೋಡಿ, ಇವಾಗ ನಾನು ಲೈನಿಂಗ್ ಬ್ಲೌಸನ್ನು ಬಟ್ಟೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು 1 ಮೀಟ್ರ್ ಇದೆ ಈ ಬಟ್ಟೆ. 1 ಮೀಟ್ರ್ ಬಟ್ಟೆಯಲ್ಲಿ ನಾನೀಗ 44 ಎದೆ ಸುತ್ತಳತೆಯ ಬ್ಲೌಸನ್ನು ಕಟ್ ಮಾಡಬೇಕು. ಇವಾಗ ನಾವು ಮೊದಲಿಗೆ ಕೈಯನ್ನು ಕಟ್ ಮಾಡ್ಕೊಳ್ಳೋಣ. ನಾವು ನೋಡಿ, ಈ ಕಡೆ ಕಟ್ ಮಾಡಿಸ್ಕೊಂಬಂದಿರ್ತೀವಲ್ಲ, ಆ ಕಡೆ ಅಂದರೆ ಉದ್ದ ಕೈ ಇರೋದ್ರಿಂದ ಈ ಬ್ಲೌಸಿಗೆ ನಾನು ಇವಾಗ ನಿಮಗೆ ಮೆಜರ್ ಮಾಡೋದನ್ನು ಸಹ ತೋರಿಸ್ತೀನಿ. ಉದ್ದ ಕೈ ಇರೋದ್ರಿಂದ ನಾವು ಕಟ್ ಮಾಡಿಸ್ಕೊಂಬಂದಿರ್ತೀವಿ ಬ್ಲೌಸ್ ಪೀಸ್, ಆ ಕಡೆಯಿಂದ ನಾವು ಕಟ್ಟಿಂಗ್ ಮಾಡ್ಕೊಳ್ಬೇಕು ಬ್ಲೌಸ್ ಪೀಸನ್ನು. ಇವಾಗ ನೋಡಿ, ಕರೆಕ್ಟ್ ಶೇಪ್ ಬರಲಿಕ್ಕೋಸ್ಕರ ಒಂದು 1/4 ಇಂಚ್ ಆಗುವಷ್ಟು, ಅಂದರೆ ಎಷ್ಟು ನೋಡಿ ಶೇಪ್ ಬರೋಕ್ಕೋಸ್ಕರ ಲೈನನ್ನು ಹಾಕಿದ್ದೀನಿ. ಆನಂತರ ಬ್ಲೌಸ್ನ ಉದ್ದ ಎಷ್ಟಿದೆ ಅಂತ ನೋಡ್ಕೊಳ್ತಾ ಇದ್ದೀನಿ. ಬ್ಲೌಸ್ ಉದ್ದ ಬಂದುಬಿಟ್ಟು 11 ಇದೆ. ಇಲ್ಲಿ ನಾನು ಅಳತೆ ಮಾಡ್ತಿರೋದು 11 ಇದೆ. ಇದು ಸಾದಾ ಬ್ಲೌಸ್ ಆದ್ದರಿಂದ, ಸಾದಾ ಬ್ಲೌಸ್ ಕಟ್ಟಿಂಗ್ ನಾನು ಮಾಡ್ತಿರೋದು ಇವತ್ತು. ಸಾದಾ ಬ್ಲೌಸ್ ಆದ್ದರಿಂದ ಇದಕ್ಕೆ 1.5 ಇಂಚ್ ಎಕ್ಸ್ಟ್ರಾನ ತೆಗೆದುಕೊಳ್ಬೇಕು. 1 ಇಂಚು ಕೆಳಗಡೆ ಫೋಲ್ಡ್ ಮಾಡಲಿಕ್ಕೆ, 1/2 ಇಂಚ್ ಮೇಲ್ಗಡೆ ಸ್ಟಿಚಿಂಗಿಗೆ. ಹಾಗಾಗಿ 1.5 ಇಂಚ್ ಎಕ್ಸ್ಟ್ರಾನ ತೆಗೆದುಕೊಳ್ಬೇಕಾಗ್ತದೆ. ಅದಕ್ಕೆ ನಾನಿಲ್ಲಿ 12.5ಯನ್ನು ತಗೊಳ್ತಾ ಇದ್ದೀನಿ. ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಸಹ ಒತ್ತಿರಿ. ವಿಡಿಯೋ ನೋಡುವುದರ ಮೂಲಕ ನನಗೆ ಸಪೋರ್ಟ್ ಮಾಡಿರಿ. ಹಾಗೆ ವಿಡಿಯೋಗಳು ಇಷ್ಟವಾಗಿದ್ದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಸಹ ಶೇರ್ ಮಾಡಿರಿ. ನೋಡಿ, ಇವಾಗ ಕೈಯನ್ನು ಮಾರ್ಕಿಂಗ್ ಮಾಡ್ತಾಯಿದ್ದೀನಿ. ನೋಡಿ, ಆ ಕಡೆಯೂ 12.5 ಇಟ್ಟಿದ್ದೀನಿ, ಈ ಕಡೆಯೂ ಸಹ 12.5ನ ಇಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಟೇಪನ್ನೇ ಬಳಸಿ ಲೈನನ್ನು ಮಾರ್ಕ್ ಮಾಡ್ತಾಯಿದ್ದೀನಿ. ನೀವು ನಿಮ್ಮ ಹತ್ರ ಸ್ಕೇಲ್ ಇದ್ದರೆ ಅದನ್ನು ಸಹ ಬಳಸ್ಬೋದು. ಆನಂತರ ನೋಡಿ, ಸರಿಯಾಗಿ ಅಳತೆನ ಮಾಡ್ಕೊಳ್ಬೇಕು, ಒಂದೇ ಸಮನಾಗಿ ಇರಬೇಕು. ಇವಾಗ ಇದಕ್ಕೆ ಡೌನಿಂಗನ್ನು ನಾನು ತಗೊಳ್ತಾ ಇದ್ದೀನಿ. ಇದಕ್ಕೆ 3.5 ಇಂಚ್ ಡೌನಿಂಗನ್ನು ತಗೊಳ್ತಿದ್ದೀನಿ. ಉದ್ದ ಕೈ ಇರುವಾಗ ಡೌನಿಂಗನ್ನು ಹೆಚ್ಚು ತೊಗೊಳ್ಬೇಕು. 3.5 ಇಂಚ್ ಡೌನಿಂಗನ್ನು ತೆಗೆದುಕೊಳ್ತಾ ಇದ್ದೀನಿ. 1.5 ಇಂಚ್ ನೋಡಿ, ಆ ಕಡೆಯಿಂದ 1.5 ಇಂಚ್ ಬರುವವರೆಗೂ ಯಾವುದೇ ಥರ ಶೇಪನ್ನು ಕೊಡಬಾರ್ದು. ಆ ನಂತರ ನೋಡಿ, ಈ ರೀತಿ ಆಕಾರದಲ್ಲಿ ಶೇಪನ್ನು ಕೊಡಬೇಕು, ಕೈ ಶೇಪು. ನಾನಿಲ್ಲಿ ಬಟ್ಟೆನ ಐರನ್ ಮಾಡ್ಕೊಂಡಿಲ್ಲ, ಹಾಗೆ ಸ್ವಲ್ಪ ಸುಕ್ಕುಗಟ್ಟಂಗೆ ಆಗಿದೆ. ನೋಡಿ, ಈ ರೀತಿಯೇ ಶೇಪ್ ಕೊಡಬೇಕು. ಯಾಕಂದರೆ ಈ ರೀತಿ ಶೇಪ್ ಕೊಡೋದ್ರಿಂದ ನಮಗೆ ರಿಂಕಲ್ಸ್ ಅನ್ನೋದು ಬರೋದಿಲ್ಲ, ಹಿಂದ್ಗಡೆ ನಮಗೆ ಬಟ್ಟೆ ಎದ್ದು ನಿಂತೋದ ಥರ ಆಗೋದಿಲ್ಲ. ಹಾಗೆ ನೋಡಿ, ಕೆಳಗಡೆ 1 ಇಂಚ್ ಫೋಲ್ಡಿಂಗಿಗೋಸ್ಕರ ಬಿಟ್ಟಿದ್ದೀನಿ, ಹಾಗೆ ಮೇಲೆ 1/2 ಇಂಚ್ ಸ್ಟಿಚಿಂಗಿಗೋಸ್ಕರ. ನೋಡಿ, ಇವಾಗ ನಾನು ನಿಮಗೆ ಆರ್ಮ್ ಹೋಲನ್ನು ತೋರಿಸ್ತಾ ಇದ್ದೀನಿ. ಫಸ್ಟೇ ಚೆಕ್ ಮಾಡಬೇಕಿತ್ತು, ಸಾರಿ, ನಾನು ನೋಡಿದ್ದೆ ಆದರೆ ವಿಡಿಯೋ ಮಾಡಿರಲಿಲ್ಲ. ನೋಡಿ, ಇಲ್ಲಿ ಆರ್ಮ್ ಹೋಲಲ್ಲಿ ನಮಗೆ 9.5 ಕಾಣಿಸ್ತಾ ಇದೆಯಲ್ಲ, 9.5. ಇದು ಪರ್ಫೆಕ್ಟಾಗಿರಬೇಕು ಯಾವಾಗಲೂ. ಇದು ಪರ್ಫೆಕ್ಟಾಗಿದ್ದರೆ ಬ್ಲೌಸೆಲ್ಲ ನೀಟಾಗಿ ಕುತ್ಕೊಳ್ಳುತ್ತೆ. ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ. ಚಿಕ್ಕ ಪುಟ್ಟ ಇದನ್ನೆಲ್ಲ ಇದರಲ್ಲಿಟ್ಕೊಂಡು, ಮೈಂಡಲ್ಲಿ ಇಟ್ಕೊಂಡು ನಾವು ಬ್ಲೌಸ್ ಕಟ್ಟಿಂಗನ್ನು ಮಾಡಬೇಕಾಗತ್ತೆ. ನೋಡಿ, 9.5 ಕರೆಕ್ಟ್ ಇದೆ. ಆದರೆ ನಮಗೆ ಇಲ್ಲಿ ಸ್ಟಿಚಿಂಗಿಗೆ ಬಟ್ಟೆ ಇರೋದಿಲ್ಲ. ಹಾಗಾಗಿ ನಾವು ಇಲ್ಲಿ ತೋಳಿನಾಗೆ ಸ್ವಲ್ಪ ಬಟ್ಟೆನ ಅಟ್ಯಾಚ್ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನಾನು ಒಂದೇ ಶೇಪನ್ನು ಇಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೊಂದು ಶೇಪನ್ನು ತೆಗಿತಾ ಇಲ್ಲ. ಸ್ಟಿಚಿಂಗ್ ಮಾಡುವಾಗ ತೋರಿಸ್ತೀನಿ. ಬಟ್ಟೆನ ಅಟ್ಯಾಚ್ ಮಾಡಿಬಿಟ್ಟು ಮತ್ತೊಂದು ಶೇಪನ್ನು ಕೊಡ್ತೀನಿ. ಈಗ ಮತ್ತೊಂದು ಶೇಪನ್ನು ಕೊಡ್ತಾ ಇಲ್ಲ. ಈಗ ನೋಡಿ, ಕೈಯನ್ನು ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ವಿಡಿಯೋದಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿ, ನಾನು ಅದಕ್ಕೆ ವಿಡಿಯೋನ ಮಾಡಿ ಹಾಕ್ತೀನಿ. ಆನಂತರ ನೋಡಿ, ಇವಾಗ ನಾನು ಬಾಡಿ ಅಂದರೆ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ 11 ಇಂಚ್ ತೋರಿಸ್ತಾ ಇದೆ. 11 ಇಂಚು ಬಾಡಿ ಅಂದರೆ 11 ಇಂಚಿಗೆ 2 ಇಂಚನ್ನು ಎಕ್ಸ್ಟ್ರಾ ಮಾಡಬೇಕು. ಆದರೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ 11 ಇಂಚನ್ನು ಡಬಲ್ ಅಂದರೆ 4 ಭಾಗ ಮಾಡಿದವಾಗ ಎಷ್ಟು ಬರುತ್ತೆ ಅಂದರೆ 44. ಇದು ನಾನು ಇವಾಗ ಕಟ್ ಮಾಡ್ತಾ ಇರೋ ಬ್ಲೌಸ್ ಅಳತೆ 44 ಎದೆ ಸುತ್ತಳತೆಯ ಬ್ಲೌಸು. ಆದರೆ ನಾವಿಲ್ಲಿ ಒಂದು ಭಾಗನ ತೆಗೆದುಕೊಳ್ಬೇಕು. ಅಂದರೆ 44 ಎದೆ ಸುತ್ತಳತೆ ಒಂದು ಭಾಗ 11ಕ್ಕೆ 2 ಇಂಚನ್ನು ಎಕ್ಸ್ಟ್ರಾ ತೊಗೊಳ್ಬೇಕು ಸ್ಟಿಚಿಂಗಿಗೋಸ್ಕರ. ಆ ರೀತಿ ತೊಗೊಂಡು ಬ್ಲೌಸನ್ನು ಕಟ್ ಮಾಡಬೇಕು. ನೋಡಿ, ಉದ್ದ ಬಂದುಬಿಟ್ಟು ಇಲ್ಲಿ 15 ಇಂಚಿದೆ. 1 ಇಂಚನ್ನು ಎಕ್ಸ್ಟ್ರಾ ತೊಗೊಳ್ಬೇಕು. ಅಂದರೆ ಕೆಳಗಡೆ
ಅರ್ಧ ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ, ಮೇಲ್ಗಡೆ ಅರ್ಧ ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ. ಹಾಗಾಗಿ ನಾನಿಲ್ಲಿ 16 ಇಂಚು ಉದ್ದನ ತೆಗೆದುಕೊಳ್ತಾ ಇದ್ದೀನಿ. ಬ್ಲೌಸ್ ಉದ್ದ 16 ಇಂಚು ನೋಡಿ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಕಡೆನೂ ಸರಿಯಾಗಿ ಮೆಜರ್ಮೆಂಟ್ ಟೇಪನ್ನು ಇಟ್ಟು ಸರಿಯಾಗಿ ಅಳತೆಯನ್ನು ಮಾತ್ರ ಕರೆಕ್ಟಾಗಿ ಹಾಕಬೇಕು. ಅಳತೆ ಕರೆಕ್ಟ್ ಬಂದಿಲ್ಲ ಅಂದರೆ ಬ್ಲೌಸ್ ಸರಿಯಾಗಿ ಬರಲ್ಲ. ನೋಡಿ ಹಿಂದುಗಡೆ 16 ಇಂಚು, ಹಾಗೆ ಮುಂದುಗಡೆ ಅದಕ್ಕೆ 1.5 ಇಂಚನ್ನು ಎಕ್ಸ್ಟ್ರಾ ತೊಗೊಳ್ಬೇಕು. ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟು 1.5 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು. ಯಾಕಂದರೆ ಸ್ಟಿಚಿಂಗಿಗೋಸ್ಕರ 1.5 ಇಂಚನ್ನು ಎಕ್ಸ್ಟ್ರಾ ತೊಗೊಳ್ಬೇಕು. ಇಲ್ಲಿ 17.5ನ ತಗೊಳ್ತಾ ಇದ್ದೀನಿ. 17.5 ಈಗ ಎರಡನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಟೇಪ್ ಸಹಾಯದಿಂದನೇ ಮಾಡ್ತಾಯಿದ್ದೀನಿ. ನೋಡಿ, ಆನಂತರ ಬ್ಲೌಸನ್ನು ನೀಟಾಗಿ ಸರಿಯಾಗಿ ಹಾಕ್ಕೊಳ್ಬೇಕು. ನಾವು ಯಾವುದೇ ಅಳತೆ ಮಾಡುವಾಗ ಬ್ಲೌಸ್ ನೀಟಾಗಿ ಇಟ್ಕೊಳ್ಬೇಕು. ಹಾಗಿದ್ರೆ ಮಾತ್ರ ಪರ್ಫೆಕ್ಟಾಗಿ ಬರುತ್ತೆ ಅಳತೆ ತಗೊಳ್ಳಿಕ್ಕೆ. ಇವಾಗ ನಾನು ಮುಂದುಗಡೆ ಎಷ್ಟಿದೆ ಅಂತ ಅಳತೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ 6 ಕಾಣಿಸ್ತಾ ಇದೆ. ಸ್ಟಿಚಿಂಗಿಗೆ ಅರ್ಧ ಇಂಚು ಸೇರಿಸ್ಕೊಳ್ಬೇಕು. ನಾವು ಕಟಿಂಗ್ ಮಾಡುವ ಮುನ್ನ ಸ್ಟಿಚಿಂಗ್ ಮಾರ್ಜಿನನ್ನು ನೆನಪಿನಲ್ಲಿ ಇಟ್ಕೊಂಡು ಸೇರಿಸ್ಕೊಳ್ಬೇಕು. ಇಲ್ಲಿ ರೆಡಿ 6 ಇಂಚ್ ತೋರಿಸ್ತಾ ಇದೆ. ಹಾಗೆ ಸ್ಟಿಚಿಂಗಿಗೆ ಅರ್ಧ ಇಂಚ್ ಅಂತ 6.5 ಇಂಚನ್ನು ನಾನಿಲ್ಲಿ ಇಡ್ತಾ ಇದ್ದೀನಿ. ನೋಡಿ, 6.5 ಇಂಚು ಫ್ರಂಟ್ ಮುಂಭಾಗದಲ್ಲಿ 6.5 ಉದ್ದ. ಇಲ್ಲಿಂದ ಇಲ್ಲಿಗೆ ನಾನು ಕುತ್ತಿಗೆನ ನೆಕ್ 2.5 ತೆಗೆದುಕೊಳ್ತಾ ಇದ್ದೀನಿ. ಹಾಗೆ ಭುಜ ಶೋಲ್ಡರನ್ನು ನಾನು 3.5 ಇಂಚ್ ತೆಗೆದುಕೊಳ್ತಾ ಇದ್ದೀನಿ. ಇಲ್ಲಿಂದ 2.5ನ ತಗೊಳ್ತಾ ಇದ್ದೀನಿ ನೆಕ್ಕಿಗೆ. ಎರಡನ್ನೂ ಸಹ ಸೇರಿಸ್ಕೊಳ್ಬೇಕು. ಆನಂತರ ಈ ಕಡೆ ನೋಡಿ, ಶೋಲ್ಡರ್ ಹತ್ರ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಂಡ್ಬಿಡೋಣ ಒಂದ್ಸಲ. ಅದನ್ನು ಸಹ ಬ್ಲೌಸ್ ನೀಟಾಗಿ ಹಾಕ್ಕೊಳ್ಬೇಕು. ಇದು ಸಹ ನೋಡಿ 6 ಬರ್ತಾ ಇದೆ. ಆದರೆ ಸ್ಟಿಚಿಂಗ್ ಮಾರ್ಜಿನ್ ಅಂತ ಎಕ್ಸ್ಟ್ರಾ ಅರ್ಧ ಇಂಚನ್ನು ಬಿಟ್ಕೊಳ್ಬೇಕು. ಇವಾಗ ನೋಡಿ, ಸ್ಕೇಲನ್ನು ನಾನು ಅರ್ಧ ಇಂಚು ಮೇಲ್ಗಡೆ ಇಟ್ಟಿದ್ದೀನಿ. ಇವಾಗ ಫೋಲ್ಡ್ ಮಾಡಿ ಕಾಣಿಸ್ತಾ ಇದ್ದೀನಿ ನೋಡಿ ನಿಮಗೆ. ಪರ್ಫೆಕ್ಟಾಗಿ 6.5 ಇಂಚು ಬರ್ತಾ ಇದೆ. ಇದು ಸರಿಯಾಗಿದೆ. ಮಾರ್ಕ್ ಮಾಡಿ ಕಾಣಿಸ್ತಾ ಇದ್ದೀನಿ ನೋಡಿ. ಇವಾಗ ನಾವು ಇಲ್ಲಿಂದ 6.5 ಇಂಚನ್ನು ಇಟ್ಕೊಳ್ಳೋಣ. ಇಲ್ಲಿಂದನೂ ಸಹ 6.5 ಇಂಚನ್ನು ಇಟ್ಕೊಳ್ಳೋಣ. ಇವಾಗ ಎರಡನ್ನೂ ಸಹ ಸೇರಿಸ್ಕೊಳ್ಳೋಣ. ನೋಡಿ, ಎರಡನ್ನೂ ಸಹ ಸೇರಿಸ್ತಾ ಇದ್ದೀನಿ. ಇವಾಗ ನೋಡಿ, ಕೈಯನ್ನು ಕಟಿಂಗ್ ಮಾಡ್ತಾಯಿದ್ದೀನಿ. ಇವೆರಡರ ಮಧ್ಯದಲ್ಲಿ ತೊಗೊಂಡಿದ್ದೀನಿ ನಾನು. 6.5 ಇರೋದನ್ನು 3 ಕೆಳಗೆ ಅಂದರೆ 3.25 ಅಷ್ಟೊತ್ತಿಗೆ ತೊಗೊಬೇಕು. ಎರಡರದ್ದು ಮಧ್ಯ ಮಾಡಿಕೊಂಡ್ರೆ ನಮಗೆ ಕೈ ಕಟಿಂಗ್ ಮಾಡಲಿಕ್ಕೆ ಬಿಗಿನರ್ಸ್ಗೆ ತುಂಬಾ ಯೂಸ್ ಆಗುತ್ತೆ. ನಾವೇನು ಮಾಡಿಬಿಡ್ತೀವಿ, ಒಂದೇ ಸಮನೆ ಹಾಕ್ಬಿಡ್ತೀವಿ. ಆದರೆ ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಆಗುತ್ತಲ್ಲ. ಹಾಗಾಗಿ ಈ ರೀತಿ ಮಾಡಿ ಹಾಕ್ಕೊಳ್ಳೋದ್ರಿಂದ ತುಂಬ ಈಸಿಯಾಗಿ ಅವರು ಕಂಕಳನ್ನು ಕಟ್ ಮಾಡ್ಬೋದು. ನೋಡಿ, ಇವಾಗ ಫಸ್ಟ್ ಹಿಂಭಾಗವನ್ನು ಮಾರ್ಕ್ ಮಾಡಾಯಿತು. ಇವಾಗ ಮುಂಭಾಗವನ್ನು ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ. ಇದೇ ಜಸ್ಟ್ ಒಂದು ½ ಇಂಚ್ ಆಗುವಷ್ಟು ಮಾತ್ರ ಒಳಗೆ ತೊಗೊಳ್ಬೇಕು. ನೋಡಿ, ಇಷ್ಟು ಹಾಕಿದರೆ ಆಯಿತು. ಇವಾಗ ಕಂಕಳದ ಮಾರ್ಕಿಂಗು ಸಹ ಆಯಿತು. ಆನಂತರ ನಾನಿಲ್ಲಿ ಕ್ರಾಸ್ ಪಟ್ಟಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ.
ಅದರಿಗಿಂತ ಅಲ್ಲಿರೋದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಬೇಕು. ಯಾಕಂದರೆ ಕೆಳಗಡೆ ಅರ್ಧ ಇಂಚು ಹೊಲ್ದೋಗುತ್ತೆ, ಮೇಲ್ಗಡೆ ಅರ್ಧ ಇಂಚು ಹೊಲ್ದೋಗುತ್ತೆ. ಹಾಗಾಗಿ 1 ಇಂಚನ್ನು ಎಕ್ಸ್ಟ್ರಾ ತೊಗೊಳ್ಬೇಕು. ಆ ಕಡೆ 4 ಇಟ್ಟಿದ್ದೀನಿ, ಈ ಕಡೆ 3 ಇಟ್ಟಿದ್ದೀನಿ. ಇವಾಗ ಒಂದು ಶೇಪನ್ನು ಕೊಡೋಣ. ಇದಕ್ಕೆ ಬೋಟ್ ಶೇಪ್ ಥರ ಕೊಡಬೇಕು. ಇದನ್ನು ನೋಡಿ, ಇಲ್ಲಿ ಫ್ರಂಟ್ ನೆಕ್ಕನ್ನು ಹಾಕಿರಲಿಲ್ಲ. ಇವಾಗ ಫ್ರಂಟಲ್ಲೂ ಸಹ ಸಿಂಪಲಾಗಿ ರೌಂಡ್ ನೆಕ್ಕನ್ನು ಕೊಡ್ತಾಯಿದ್ದೀನಿ. ಇವಾಗ ಫ್ರಂಟ್ ಮಾರ್ಕಿಂಗ್ ಆಯಿತು. ಈಗ ಬ್ಯಾಕ್ ಮಾರ್ಕಿಂಗ್ ಮಾಡೋಣ. ಬ್ಯಾಕ್ ಪಾರ್ಟನ್ನು ಬ್ಲೌಸನ್ನು ಸರಿಯಾಗಿ ಹಿಂಬದಿಗೆ ಹಾಕೊಂಡ್ಬಿಡಬೇಕು. ನಾನು ನೋಡಿ ಎಷ್ಟಿದೆ ಅಂತ ಹಿಂದುಗಡೆಯಿಂದ ಚೆಕ್ ಮಾಡ್ತೀನಿ. ಹಂಗೆ ಮಾಡಿದರೆ ತಮಗೆ ಈಸಿ ಆಗುತ್ತೆ ತುಂಬಾ ಕಟಿಂಗ್ ಮಾಡಲಿಕ್ಕೆ. ಹಾಗಾಗಿ ನೋಡಿ, ಅಲ್ಲಿಂದ ನೋಡಿದ್ರೆ 5 ಇಂಚ್ ತೋರಿಸ್ತಾ ಇದೆ. ಇಲ್ಲಿಂದ ನೋಡ್ತಾ ಇದ್ದೀನಿ ನೋಡಿ, ಇಲ್ಲಿಂದನೂ ಸಹ ಸೇಮ್ ತೋರಿಸ್ತಾ ಇದೆ. ಈ ಥರನಾದರೂ ಮಾರ್ಕಿಂಗ್ ಮಾಡ್ಬೋದು, ಆದರೆ ಆ ಥರನಾದರೂ ಮಾರ್ಕಿಂಗ್ ಮಾಡ್ಬೋದು. ಇವಾಗ ನಮಗೆ 5 ಇಂಚು, ಅದಕ್ಕೆ ಒಂದು 1/2 ಇಂಚ್ ಎಕ್ಸ್ಟ್ರಾ, ಅಂದರೆ ಸ್ಟಿಚಿಂಗಿಗೋಸ್ಕರ 1/2 ಇಂಚ್ ಎಕ್ಸ್ಟ್ರಾನ ಸೇರಿಸ್ಕೊಂಡ್ಬಿಡಬೇಕು. ಇವಾಗ ನೋಡಿ, ಬ್ಯಾಕ್ ಪಾರ್ಟನ್ನು ಐದೂವರೆ ತೆಗೆದುಕೊಳ್ತಾ ಇದ್ದೀನಿ ನಾನು. ಆನಂತರ ಹಿಂದುಗಡೆ ನಾನು ಸ್ವಲ್ಪ ಬ್ರಾಡಾಗಿ ಇಡ್ತಾ ಇದ್ದೀನಿ. ಹಾಗಾಗಿ 3.5 ಇಂಚ್ ಅಗಲನ ತೆಗೆದುಕೊಳ್ತಾ ಇದ್ದೀನಿ. 3.5 ಇಂಚಿಗೆ ಇಟ್ಟಿದ್ದೀನಿ. ಎರಡನ್ನೂ ಸಹ ಇವಾಗ ಮಾರ್ಕ್ ಮಾಡ್ಕೊಳ್ಳೋಣ. ಎರಡನ್ನೂ ಸಹ ಸೇರಿಸ್ಕೊಳ್ಳೋಣ. ಈಗ 3.5 ಕೆಳಗಡೆ 3.5 ಇಟ್ಟಿದ್ದೀನಿ, ಹಾಗೆ ಮೇಲ್ಗಡೆ 2.5ನ ಇಟ್ಟಿದ್ದೀನಿ. ಇವಾಗ ಒಂದು ಶೇಪ್ ಹಾಕೋಣ. ನಾನಿಲ್ಲಿ ಸಿಂಪಲ್ ರೌಂಡ್ ಶೇಪನ್ನು ಹೊಲಿತಾ ಇದ್ದೀನಿ. ಇದೇ ಶೇಪು ಇವಾಗ ಆಯಿತು. ಇಷ್ಟು ಹಾಕಿದರೆ ಮಾರ್ಕಿಂಗ್ ಮುಗೀತು. ಕೇವಲ 10 ನಿಮಿಷದಲ್ಲೆಲ್ಲ ಮಾರ್ಕಿಂಗನ್ನು ಮಾಡಿಬಿಡ್ಬೋದು. ತುಂಬಾ ಈಸಿಯಾಗಿ ಮಾರ್ಕ್ ಮಾಡ್ಬೋದು. ಬಿಗಿನರ್ಸ್ ಎಲ್ಲ ಆರಾಮ್ಸೆ ಕಲಿಬೋದು. ತುಂಬಾ ಫಾಸ್ಟಾಗಿ ಮಾಡ್ಬೋದು. ಒಮ್ಮೆ ಈ ವಿಡಿಯೋ ನೋಡಿ ಅರ್ಥ ಆಗಿಲ್ಲ ಅಂದರೆ ಇನ್ನೊಮ್ಮೆ ನೋಡಿ, ಕರೆಕ್ಟಾಗಿ ಅರ್ಥ ಆಗುತ್ತೆ. ಆರಾಮ್ಸೆ ಕಟ್ ಮಾಡ್ಬೋದು. ನೋಡಿ, ಕ್ರಾಸ್ ಪಟ್ಟಿನ ಕಟ್ ಮಾಡಿದೆ. ಫಸ್ಟ್ ನಾನೀಗ ಸೈಡ್ ಇರೋದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಅಂತ ಫಸ್ಟ್ ಕಟ್ ಮಾಡಿ ತೆಗಿತಾ ಇದ್ದೀನಿ. ಆನಂತರ ನೋಡಿ, ನೆಕ್ ಪಾರ್ಟನ್ನು ನಾನು ಫಸ್ಟಿಗೆ ಫೋಲ್ಡ್ ಮಾಡ್ಕೊಳ್ಳಲ್ಲ. ಆನಂತರ ಫೋಲ್ಡ್ ಮಾಡಿ ಕೈ ಕಟಿಂಗ್ ಮಾಡುವಾಗಷ್ಟೇ ಫೋಲ್ಡ್ ಮಾಡ್ಕೊಳ್ತೀನಿ. ನೆಕ್ಕನ್ನೆಲ್ಲ ಫಸ್ಟೇ ಕಟ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಈ ರೀತಿ ಮಾಡಿದ್ರೆ ತುಂಬ ಈಸಿ ಆಗುತ್ತೆ. ಕಟಿಂಗ್ ಮಾಡಲಿಕ್ಕೂ ತುಂಬಾ ಸುಲಭ ಆಗುತ್ತೆ. ಹಾಗಾಗಿ ನಾನು ಇದೇ ರೀತಿ ಕಟಿಂಗ್ ಮಾಡ್ತೀನಿ. ನೋಡಿ, ಈಗ ನೆಕ್ಕನ್ನು ಕಟಿಂಗ್ ಮಾಡೇ ಆಯಿತು. ಆನಂತರ ಇವಾಗ ಕಂಕಳನ್ನು ಕಟ್ ಮಾಡೋಣ, ಅಂದರೆ ಕೈಯನ್ನು ಕಟ್ ಮಾಡೋಣ. ನೋಡಿ, ಮಧ್ಯದಲ್ಲಿ ಹಿಡಿದು ಈ ಥರ ಎತ್ತಿಬಿಟ್ರೆ ಪರ್ಫೆಕ್ಟಾಗಿ ಬರುತ್ತೆ. ನಿಮಗೇನಾದರೂ ಜಾರತ್ತೆ ಅಂದಂಗಿದ್ರೆ ಗುಂಡು ಪಿನ್ನನ್ನು ಸಹ ಸೇರಿಸ್ಕೊಳ್ಬೋದು. ನಾನಿಲ್ಲೇನು ಸೇರಿಸ್ತಾ ಇಲ್ಲ, ಹಾಗೆಯೇ ಇಟ್ಟು ಕಟ್ ಮಾಡ್ತಾ ಇದ್ದೀನಿ. ಇವಾಗ ಫಸ್ಟ್ ಕೈಯನ್ನು ಕಟ್ ಮಾಡ್ಕೊಂಡ್ಬಿಡೋಣ. ಮೇಲ್ಗಡೆ ಕಾಣಿಸ್ತಿದೆಯಲ್ಲ ಆ ಭಾಗನ ಫಸ್ಟ್ ಕಟ್ ಮಾಡಬೇಕು. ಇವಾಗ ನೋಡಿ, ನಾನು ನಿಮಗೆ ಎದೆ ಸುತ್ತಳತೆ 11 ಅಂತ ಕಾಣಿಸಿದ್ದೆ, ಆದರೆ ಅದರಲ್ಲಿ ಮಾರ್ಕಿಂಗ್ ಮಾಡಿರಲಿಲ್ಲ. ಸಾರಿ, ಇವಾಗ ಮಾರ್ಕಿಂಗ್ ಮಾಡ್ತಾಯಿದ್ದೀನಿ. ಹಾಗೆ ಇದು ಸ್ಟಿಚಿಂಗಿಗೋಸ್ಕರ 2 ಇಂಚು. ಇವಾಗ ಕೈಯನ್ನು ಕಟ್ ಮಾಡ್ತಾಯಿದ್ದೀನಿ. ಮೇಲ್ಗಡೆ ಇದೆಯಲ್ಲ, ಮೇಲ್ಗಡೆ ಪಾರ್ಟ್ ಫಸ್ಟ್ ಕಟ್ ಮಾಡಬೇಕು. ಆನಂತರ ಎರಡೇ ಪಾರ್ಟನ್ನು ಎತ್ತಿ, ಅಂದರೆ ಫಸ್ಟ್ 4 ಹಿಡಿದು ಕಟ್ ಮಾಡಬೇಕು. ಆನಂತರ 2 ಹಿಡಿದು ಕಟ್ ಮಾಡಬೇಕು. ಮುಂಭಾಗನ ಮಾತ್ರ ಕಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಒಳಗಡೆ ತಗೊಂಡು ಕಟ್ ಮಾಡಬೇಕು. ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಆಯಿತು. ಈಗ ನಾನು ಭುಜನ ಓಪನ್ ಮಾಡ್ತಾಯಿಲ್ಲ. ನೋಡಿ, ಕಾಣಿಸ್ತೀನಿ. ನಾನಲ್ಲೇ ಸಣ್ಣ ಕಚ್ಚು ಹಾಕೊಂಡ್ಬಿಡ್ತೀನಿ. ನೋಡಿ, ಇಲ್ಲೇ ಸಣ್ಣದಾಗಿ ಕಚ್ಚಿ ಹಾಕೊಂಡ್ಬಿಡ್ತೀನಿ.
ಅಷ್ಟೇ ಮಾರ್ಕ್ ಮಾಡಿ ಇಟ್ಕೊಬೋದು. ಆನಂತರ ಇಲ್ಲಿ ಮುಂಭಾಗನ ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಮುಂಭಾಗ ಹುಕ್ಸ್ ಮತ್ತು ಕಾಜು ಪಟ್ಟಿ ಬಿಡಿಸ್ಕೊಂಡಿಲ್ಲ ಇತ್ತು. ಆಯಿತು. ಇವಾಗ ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟು ಕಟಿಂಗ್ ಆಯಿತು. ತುಂಬಾ ಈಸಿ ನೋಡಿ, ಎಷ್ಟು ಫಾಸ್ಟಾಗೆಲ್ಲ ಕಟಿಂಗನ್ನು ಮಾಡ್ಬೋದು ಅಂತ. ಆನಂತರ ಇವಾಗ ನಮಗೆ ಕಟ್ಟಾಗಿ ಮಿಕ್ಕಿರುವಂಥ ಪೀಸ್ ನೋಡಿ, ಇದರಲ್ಲಿ ನಾವು ಪೈಪಿಂಗ್ ಬಟ್ಟೆನ ಕಟಿಂಗ್ ಮಾಡ್ಕೊಳ್ಳೋಣ. ಇದರಲ್ಲಿ ನಮಗೆ ಬಟ್ಟೆ ಜಾಸ್ತಿ ಮಿಕ್ಕಲ್ಲ, ಸ್ವಲ್ಪ ಮಿಕ್ಕತ್ತೆ. ಹಾಗಾಗಿ ನಾವು ನೋಡಿ ಇಷ್ಟೇ ಬಟ್ಟೆ ಇರೋದು ನಮಗೀಗ, ಇದರಲ್ಲೇ ಎಲ್ಲವನ್ನು ನಾವು ಮಾಡ್ಕೊಳ್ಬೇಕು. ಹಾಗಾಗಿ ನಾನು ಈ ಬಟ್ಟೆಯಲ್ಲಿ ಪೈಪಿಂಗನ್ನು ಕಟ್ ಮಾಡ್ತೀನಿ. ಹಾಗೆ ಇದು ಕೈಗೆ ಕಡಿಮೆ ಬರ್ತಾಯಿದೆ, ಕೈಗೆ ಅಟ್ಯಾಚ್ ಮಾಡ್ಕೊಳ್ತೀನಿ. ಆನಂತರ ಬಟನ್ ಪಟ್ಟಿ ಮತ್ತು ಹಿಂದ್ಗಡೆ ಬೆನ್ನು ಪಟ್ಟಿ ಅಷ್ಟನ್ನು ಕಟ್ ಮಾಡಬೇಕು. ಮತ್ತು ಕ್ರಾಸ್ ಪಟ್ಟಿ, ಇದರಲ್ಲಿ ಕ್ರಾಸ್ ಪಟ್ಟಿ ತೆಗಿಯೋಕ್ಕೆ ಆಗ್ತಾಯಿಲ್ಲ, ಎಕ್ಸ್ಟ್ರಾ ಬಟ್ಟೆನ ಸೇರಿಸ್ಕೊಳ್ಬೇಕು. ನಾನು ಬೇರೆ ಬಟ್ಟೆನ ಸೇರಿಸ್ಕೊಳ್ತೀನಿ. ಉಳಿದಿರೋದಕ್ಕೆಲ್ಲ ಇದೇ ಬಟ್ಟೆಯಲ್ಲಿ ಕಟಿಂಗನ್ನು ಮಾಡ್ಕೊಳ್ತೀನಿ ನೋಡಿ. ಇವಾಗ ನಾನು ಪೈಪಿಂಗ್ ಬಟ್ಟೆನ ಕಟ್ ಮಾಡ್ತಾ ಇದ್ದೀನಿ. ಇದು ನಾನು ಅಳತೆ ಇಟ್ಟು ಕಟ್ ಮಾಡ್ತಾ ಇಲ್ಲ. ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ಟೈಮ್ ಅಳತೆ ಇಟ್ಟು ಕಟ್ ಮಾಡಿ ಕಾಣಿಸ್ತೀನಿ. ನಾನೀಗ ಜಸ್ಟ್ ಹಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 7 ರಿಂದ 8 ಈ ಥರ ಪೀಸ್ ಇದ್ದರೆ ಪೈಪಿಂಗ್ ಹೊಲಿಲಿಕ್ಕೆ ಸಾಲುತ್ತೆ. ನೋಡಿ ಎಷ್ಟು ಬಟ್ಟೆ ಆಯಿತು. ಆಯ್ತು. ಇವಾಗ ಪೈಪಿಂಗ್ ಬಟ್ಟೆ ಕಟಿಂಗ್ ಮಾಡಾಯ್ತು. ಇಷ್ಟಾಗಿದೆ ನೋಡಿ, ಇಷ್ಟು ಸಾಕು. ಅದನ್ನು ಎತ್ತಿಟ್ಕೊಂಡು ಬಿಡೋಣ. ಆನಂತರ ಇದು ನೋಡಿ, ಈ ಬಟ್ಟೆ ಮಿಕ್ಕಿರೋದ್ರಲ್ಲಿ ಹಿಂದ್ಗಡೆ ಬೆನ್ನು ಪಟ್ಟಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಯಾವ ಬಟ್ಟೆನೂ ವೇಸ್ಟ್ ಮಾಡಬಾರ್ದು. ಕೆಲವೊಂದು ಸಲ ಬಟ್ಟೆ ಕಡಿಮೆ ಬಿದ್ದಾಗ ಎಲ್ಲವೂ ಯೂಸ್ ಆಗುತ್ತೆ. ಸ್ಟಿಚಿಂಗ್ ಆಗೋವರೆಗೂ ಯಾವುದೇ ಬಟ್ಟೆನೂ ಸಹ ವೇಸ್ಟ್ ಮಾಡಬಾರ್ದು. ಆನಂತರ ನೋಡಿ ಕೈ ಪಾರ್ಟು, ಇದಕ್ಕೂ ಸಹ ಬಟ್ಟೆ ಸಾಲ್ತಾ ಇಲ್ಲ, ಇದರಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಿ ಹೊಲಿಬೇಕು. ಯಾವ ರೀತಿಯಾಗಿ ಹೊಲಿತೀನಿ ಅಂತ ನಾನು ಹೊಲಿಯುವಾಗ ತೋರಿಸ್ತೀನಿ, ಯಾವ ರೀತಿ ಅಟ್ಯಾಚ್ ಮಾಡಿ. ಆನಂತರ ಮುಂಭಾಗನ ಕಟಿಂಗ್ ಮಾಡ್ತೀನಿ. ಇವಾಗ ನಾನು ಮುಂಭಾಗನ ಕಟಿಂಗ್ ಮಾಡಿಲ್ಲ, 2 ಸೈಡು ಜಾಯಿಂಟನ್ನು ಕೊಟ್ಟು ಆನಂತರ ಮುಂಭಾಗನ ಕಟಿಂಗ್ ಮಾಡ್ತೀನಿ. ಆನಂತರ ಇದು ನೋಡಿ ಕ್ರಾಸ್ ಪಟ್ಟಿ, ಇದಕ್ಕೂ ಬಟ್ಟೆ ಸಾಲ್ತಾ ಇಲ್ಲ, ಬೇರೆ ಬಟ್ಟೆ ತೊಗೊಳ್ತೀನಿ. ಅದನ್ನು ಸಹ ನಾನು ಸ್ಟಿಚಿಂಗ್ ಮಾಡುವಾಗ ಕಾಣಿಸ್ತೀನಿ, ಯಾವ ರೀತಿ ಕಡಿಮೆ ಇದ್ದಾಗ ಬಟ್ಟೆನ ಅಡ್ಜಸ್ಟ್ ಮಾಡಿ ಹೊಲಿಬೇಕು ಅಂತ. ನೋಡಿ ಫುಲ್ ಕಟಿಂಗ್ ಆಗಿದೆ. ಇದು ಬಾಡಿ ಪಾರ್ಟ್, ಹಾಗೆ ಇದು ಪೈಪಿಂಗ್ ಬಟ್ಟೆ. ಆನಂತರ ಹಿಂದ್ಗಡೆ ಬೆನ್ನು ಪಟ್ಟಿ, ಆನಂತರ ಕ್ರಾಸ್ ಪಟ್ಟಿ ಒಂದು ಕಟ್ಟಿಂಗ್ ಆಗಿದೆ, ಇನ್ನೊಂದು ಮಾಡ್ಕೊಳ್ಬೇಕು. ಆನಂತರ ಇದರಲ್ಲಿ ಇದು ಕೈಗೆ ಸ್ಲೀವ್ಸ್ ಕಡಿಮೆ ಬೀಳ್ತಾ ಇದೆ, ಅದನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು. ಯಾವ ರೀತಿಯಾಗಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ನಾನು ನೆಕ್ಸ್ಟ್ ಸ್ಟಿಚಿಂಗ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.